ಹೊಸಗನ್ನಡದ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಹೇಳಿದ್ದೆ. ಇಂದು ನಾನು ಹಳೆಗನ್ನಡದ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಪ್ರಥಮ ರಾಮಮಂ, ದ್ವಿತೀಯ ರಾಮನಂ, ತೃತೀಯ ರಾಮನಿಂ, ಚತುರ್ಥಿ ರಾಮಂಗೆ, ಪಂಚಮಿ ರಾಮನತ್ತನಿಂ, ಷಷ್ಠಿ ರಾಮನ, ಸಪ್ತಮಿ ರಾಮನೋಳ್, ಸಂಬೋಧನಾ ರಾಮನೇ. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಹಳೆಗನ್ನಡ ಮತ್ತು ಹೊಸಗನ್ನಡ ನೋಡಿ. ಪ್ರಥಮ ವಿಭಕ್ತಿಯಲ್ಲಿ ಹೂ ಅಂತಕ್ಕಂಥ ಅಕ್ಷರ ಬರುತ್ತೆ ಪ್ರತ್ಯಯ. ಹಳೆಗನ್ನಡದಲ್ಲಿ ಪ್ರಥಮ ವಿಭಕ್ತಿಗೆ ಮ ಅಂತಕ್ಕಂತಹ ಅಕ್ಷರ ಪ್ರತ್ಯಯವಾಗಿ ಬರುತ್ತೆ. ದ್ವಿತೀಯ ವಿಭಕ್ತಿಗೆ ಹಣ್ಣು ಅಂತಕ್ಕಂಥದ್ದು ಹೊಸಗನ್ನಡದಲ್ಲಿ ಬಂದರೆ ನಮ್ ಅಂತಕ್ಕಂಥದ್ದು ಹಳೆಗನ್ನಡದಲ್ಲಿ ಬರುತ್ತದೆ. ತೃತೀಯ ವಿಭಕ್ತಿ ಪ್ರತ್ಯಯದಲ್ಲಿ ಹೊಸಗನ್ನಡದಲ್ಲಿ ಇಂದ್ ಅಂತಕ್ಕಂತಹ ಒಂದು ಪ್ರತ್ಯಯ ಬಂದರೆ ಹಳೆಗನ್ನಡದಲ್ಲಿ ನ್ಯೂ ಅಂತಕ್ಕಂಥ ಒಂದು ಪ್ರತ್ಯಯ ಬರುತ್ತೆ. ಚತುರ್ಥಿ ಹೊಸಗನ್ನಡದಲ್ಲಿಯೂ ಸಹ ಗೆ ಬರುತ್ತೆ, ಆದರೆ ಹಳೆಗನ್ನಡದಲ್ಲಿ ರಾಮಂಗೆ ಈ ರೀತಿ ಬರುತ್ತೆ. ಪಂಚಮಿ ಹೊಸಗನ್ನಡದಲ್ಲಿ ದೆಸೆಯಿಂದ ಬರುತ್ತೆ, ಆದರೆ ಹಳೆಗನ್ನಡದಲ್ಲಿ ಅತ್ತನಿಂ ಅಂತಕ್ಕಂಥ ಒಂದು ಪ್ರತ್ಯಯ ಬರುತ್ತದೆ. ಷಷ್ಠಿಯಲ್ಲಿ ವಿಶೇಷತೆ ಏನು ಅಂದರೆ ಹೊಸಗನ್ನಡದಲ್ಲಿಯೂ ಸಹ ಸೇಮ್ ಅ ಅಂತಕ್ಕಂಥ ಪ್ರತ್ಯಯ ಬರುತ್ತೆ, ಹಳೆಗನ್ನಡದಲ್ಲಿಯೂ ಸಹ ಅ ಅಂತಕ್ಕಂಥ ಒಂದು ಪ್ರತ್ಯಯ ಬರುತ್ತದೆ. ಇನ್ನು ಸಪ್ತಮಿ ಅಂದರೆ ಹೊಸಗನ್ನಡದಲ್ಲಿಯೂ ಸಹ ಅಲ್ಲಿ ಅಂತಕ್ಕಂಥ ಒಂದು ಪ್ರತ್ಯಯ ಬರುತ್ತದೆ, ಹಳೆಗನ್ನಡದಲ್ಲಿ ವರ್ಡ್ ಅಂತಕ್ಕಂಥ ಒಂದು ಪ್ರತ್ಯಯ ಬರುತ್ತದೆ. ಸಂಬೋಧನವು ಸಹ ಎ ಇರ ಯಾವ ರೀತಿ ಹೊಸಗನ್ನಡದಲ್ಲಿ ಬರುತ್ತಲ್ಲ ಅದೇ ರೀತಿ ಹಳೆಗನ್ನಡದಲ್ಲಿ ರಾಮನೇ. ಈ ರೀತಿ ಹಳೆಗನ್ನಡದ ವಿಭಕ್ತಿ ಪ್ರತ್ಯಯಗಳು ಇವೆ. ಈಗ ಒಂದು ಎಕ್ಸಾಂಪಲ್ ಕೊಡೋದು, ದ್ವಿತೀಯ ವಿಭಕ್ತಿ ಪ್ರತ್ಯಯಕ್ಕೆ ಯಾವ ರೀತಿ ಎಕ್ಸಾಂಪಲ್ ಅನ್ನು ನಾವು ಕೊಡಬಹುದು. ಈಗ ಹೊಸಗನ್ನಡದಲ್ಲಿ ರಾಮನನ್ನು ರಾವಣ ಕೊಂದನು ಈ ರೀತಿ ಹೇಳ್ತೀವಿ. ಅದೇ ರೀತಿ ಹಳೆಗನ್ನಡದಲ್ಲಿ ರಾಮನಂ ದಿಂದ ಸೆಂಟೆನ್ಸ್